ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ಲವಿಜ್ಞ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋಂತಹ ಎಲಿಗೆಂಟ್ ಆಗಿರೋಂಥ ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಈಸಿ, ಕ್ವಿಕ್ಕಾಗಿ ಹಾಕ್ಕೊಂಡು ಹೋಗ್ಬೋದು ಒಂದೇ ಸ್ಟೆಪ್ಪಲ್ಲಿ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಬಟ್ಟೆಗೆ ಒಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 2 ಚೈನ್, ಮತ್ತು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 2 ಚೈನ್, ಒಂದು ಸಿಂಗಲ್ ಕ್ರೋಶ. ಇದು ಬೇಸ್ ಲೈನ್ ವೀಕ್ಷಕರೇ. ಈ ಬೇಸ್ ಲೈನ್ ಹಾಕ್ಕೊಂಡು ನೀವು ಈ ಡಿಸೈನ್ ಹಾಕ್ಕೋಬೋದು. ಬೇಸ್ ಲೈನ್ ಇಲ್ಲದೇನೂ ಕೂಡ ಡಿಸೈನ್ ಹಾಕ್ಕೋಬೋದು. ಬಟ್ ಇದು ಬೇಸ್ ಲೈನ್ ಹಾಕ್ಕೊಳ್ಳೋದ್ರಿಂದ ಡಿಸೈನ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ಮತ್ತು ಈವನ್ ಆಗಿರುತ್ತೆ. ನಾವು ಮಾಡ್ತಿರೋಂತಹ ವರ್ಕ್ ಏನಿದೆಯೋ ಅದು ಈವನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಬೇಸ್ ಲೈನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ವಿತೌಟ್ ಬೇಸ್ ಲೈನು ಕೂಡ ಇದು ಹಾಕ್ಬೋದಂತಹ ಡಿಸೈನು. ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. 2 ಚೈನ್, ಒಂದು ಸಿಂಗಲ್ ಕ್ರೋಶ, ಬೇಸ್ ಲೈನ್ ಕಂಪ್ಲೀಟ್ ಎಂಡ್ವರೆಗೂ. ಟೂ ಚೈನ್ ಸಿಂಗಲ್ ಕ್ರೋಶ, 2 ಚೈನ್ ಸಿಂಗಲ್ ಕ್ರೋಶ, ಎಂಡ್ವರೆಗೂ ಈ ರೀತಿ ಹಾಕ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾವು ಎಲ್ಲಿ ಎಂಡ್ ಮಾಡ್ಕೊಂಡಿದ್ದೀವೋ 2 ಚೈನ್ ಸಿಂಗಲ್ ಕ್ರೋಶ, ನೋಡಿ ಎಂಡ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದಲೇ ಕಂಟಿನ್ಯೂ ಮಾಡೋಣ. ಈಗ ನಾವು ಇಲ್ಲಿ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಫಸ್ಟ್ 2 ಚೈನ್ ಬ್ಲಾಕ್ ಮತ್ತು ಸೆಕೆಂಡ್ 2 ಚೈನ್ ಬ್ಲಾಕ್ ಎರಡನ್ನೂ ಬಿಟ್ಬಿಡೋಣ. ನೋಡಿ, ಫಸ್ಟು ನಾವು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದನ್ನು ಬಿಟ್ಟು ಇನ್ನೊಂದು 2 ಚೈನ್ ಬ್ಲಾಕ್ ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಡಬಲ್ ಕ್ರೋಶ ಮಾಡ್ಕೊಂಡಾದ್ಮೇಲೆ ನಾವು ಏನು ಡಬಲ್ ಕ್ರೋಶ ಕಂಬದ ಲೈನ್ ಇದೆಯಲ್ಲ ಅದಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಎಷ್ಟು ಹಿಡಿಯುತ್ತೋ ಅಷ್ಟು ನೀವು ಡಬಲ್ ಕ್ರೋಶ ಕಂಬ ಎಷ್ಟು ಲೆಂತಿಯಾಗಿ ಮಾಡಿರ್ತೀರೋ ಅದ್ರ ಮೇಲೆ ಸಿಂಗಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಳ್ಳಿ. 3 ಆಯಿತು, 4, ಈ ರೀತಿ ಬರುತ್ತೆ. ಇನ್ನೊಂದು ಸ್ವಲ್ಪ ಗ್ಯಾಪ್ ಇದ್ದರೆ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೋದು. ಅದು ಲೆಂತ್ ಎಷ್ಟಿರುತ್ತೋ ಡಬಲ್ ಕ್ರೋಶ ಕಂಬದ ಲೆಂತು ಅದ್ರ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇಷ್ಟೇ ಮಾಡ್ಕೋಬೇಕು ಅಂತೇನಿಲ್ಲ. ಒಂದು ಆರ್ಚಲ್ಲಿ ಎಷ್ಟು ಮಾಡ್ಕೊಳ್ತೀರ ನೆಕ್ಸ್ಟ್ ಆರ್ಚಲ್ಲೂ ಅದೇ ರೀತಿ ಕಂಟಿನ್ಯೂ ಮಾಡಿ. ಈಗ ನೋಡಿ, ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ಗೆ ಒಮ್ಮೆ ದಾರ ಸುತ್ಕೊಂಡು ಒಂದು 2 ಚೈನ್ ಬ್ಲಾಕನ್ನು ಬಿಟ್ಟು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಈಗ ಮತ್ತೆ 2 ಚೈನ್ ಹಾಕ್ಕೋಬೇಕು. 1, 2 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒಮ್ಮೆ ದಾರ ಸುತ್ಕೊಂಡು ಏನದು ಸಿಂಗಲ್ ಕ್ರೋಶ ಮಾಡಿದ್ದೀವೋ ಅದ್ರ ಎಂಡ್ ಇದೆಯಲ್ಲ ಎಡ್ಜಿಗೆ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು, ಡಬಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದ್ರ ಎಡ್ಜಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಚೈನ್ ಹಾಕ್ಕೊಳ್ಳಿ ಸಾಕು. ಒಂದು ಚೈನ್ ಹಾಕ್ಕೊಂಡು ಬೀಡ್ ಹಾಕ್ಕೊಳ್ಳಿ. ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈಗೇನು ನಾವು ಡಬಲ್ ಕ್ರೋಶ ಮಾಡಿದ್ವಲ್ಲ ನೋಡಿ, ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಆ ಚೈನ್ ಇದೆಯಲ್ಲ 2 ಚೈನು ಅದಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಪೀಕ್ ಕಟ್ ಆಗುತ್ತೆ. ಈಗ ಇಲ್ಲಿಂದ ನಾವು ಎಂಡ್ವರೆಗೂ ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡೋಣ. 2 ಸ್ಟೆಪ್ ಬರುತ್ತೆ ಅಲ್ಲಿ.
2 ಚೈನ್ದು ಗ್ಯಾಪು 2 ಸ್ಟೆಪ್ಪಲ್ಲೂ ಕೂಡ ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡ್ಕೋಬೇಕು. ಎಷ್ಟು ಹಿಡಿಯುತ್ತೋ ಅಷ್ಟು ಮಾಡ್ಕೊಳ್ಳಿ. ಒಂದು ಆರ್ಚಲ್ಲಿ ನೀವು ಎಷ್ಟು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀರ ನೆಕ್ಸ್ಟ್ ಆರ್ಚಲ್ಲೂ ಅದೇ ರೀತಿ ಅದೇ ಕೌಂಟಿಂಗಲ್ಲಿ ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡಿ. ಈಗ ಕೆಳಗಿಂದ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೂ ಕೂಡ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಆರ್ಚು. ಒಂಥರ ಡಿಫ್ರೆಂಟ್ ಆದ ಬಾರ್ಡರ್ ಡಿಸೈನು. ಮತ್ತೀಗ 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 2 ಚೈನ್ ಬ್ಲ್ಯಾಕನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಬ್ಲ್ಯಾಕಿಗೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ. 2 ಮಗಲೊಂದು 2 ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಕಂಬ ಮಾಡ್ಕೊಂಡಾದಮೇಲೆ ಈಗ ಆ ಕಂಬದ ಮತ್ತೆ 2 ಚೈನ್ ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೊಳ್ಳಿ. ಆಮೇಲೆ ಬೀಡ್ನ ಕೆಳಭಾಗ ಒಂದು ಸಿಂಗಲ್ ಕ್ರೋಶ ಇರುತ್ತೆ. ಬೀಡ್ನ ಕೆಳಭಾಗದಲ್ಲಿ ಒಂದು ಥ್ರೆಡ್ ಲೈನ್ ಬಂದಿರುತ್ತಲ್ಲ, ಆ ಥ್ರೆಡ್ ಲೈನಲ್ಲಿ ಅಂದರೆ ಡಿವೈಡ್ ಆಗಿರುತ್ತೆ ನೋಡಿ ಸಿಂಗಲ್ ಕ್ರೋಶ, ಅಲ್ಲಿಗೆ ನಾವು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಮತ್ತು 1 ಚೈನ್, 1 ಬೀಡು, ಮತ್ತು ಒಂದು ಬೀಡ್ ಲಾಕ್ ಮಾಡಿಕೊಂಡು ಮತ್ತೊಂದು ಸಿಂಗಲ್ ಕ್ರೋಶ ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತೀಗ ಆ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾವೇನು ಗ್ಯಾಪ್ ಇದೆಯಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡು ಪೀಕಾಟ್ ಆಗುತ್ತೆ. ಈಗ ನೆಕ್ಸ್ಟ್ ನಾವು ಎಂಡ್ವರೆಗೂ ಸಿಂಗಲ್ ಕ್ರೋಶನೇ ಕಂಟಿನ್ಯೂ ಮಾಡಬೇಕು. 2 ಪಾರ್ಟ್ ಬರುತ್ತೆ ನೋಡಿ, ಮೇಲೊಂದು ಪಾರ್ಟು ಕೆಳಗೊಂದು ಪಾರ್ಟ್ ಬರುತ್ತೆ ಥ್ರೆಡ್ ಲೈನು. ಆ 2 ಥ್ರೆಡ್ ಲೈನಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶ ಎಂಡ್ವರೆಗೂ ಹಾಕ್ಕೋಬೇಕು. ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೊಳ್ಳಿ. 1 2 3 4 ಮೇಲಿನ ಪಾರ್ಟಲ್ಲಿ 4 ಸಿಂಗಲ್ ಕ್ರೋಶ ಆಗಿದೆ. ಈಗ ಕೆಳಗೆ ಥ್ರೆಡ್ ಇದೆಯಲ್ಲ ಆ ಥ್ರೆಡಲ್ಲೂ ಕೂಡ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಕೆಳಗೆ ನೋಡಿ. ಈ ರೀತಿ ನೀವು ಬೇಕು ಅಂದರೆ ಕೆಳಗೂ ಕೂಡ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೋಬೋದು. 4 ಆಗುತ್ತೆ. ಈಗ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುಟ್ಕೊಂಡು 2 ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಒಂದು ಕಂಬ ಮಾಡ್ಕೊಂಡು ಮಾಡ್ಕೊಂಡಾದ್ಮೇಲೆ ಮತ್ತೆ 2 ಚೈನ್ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ನೋಡಿ ನಾವು ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಆ ಥ್ರೆಡ್ ಫಸ್ಟ್ ಸೆಂಟ್ರಲ್ಲಿ ಒಂದು ಥ್ರೆಡ್ ಲೈನ್ ಬರುತ್ತಲ್ಲ, ಆ ಗ್ಯಾಪಲ್ಲಿ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಅಂದರೆ ಸೆಂಟ್ರ್ ಭಾಗ ಬರುತ್ತೆ. ಮೇಲೆ 4 ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿದ್ದೀವಿ, ಕೆಳಗೆ 4 ಸಿಂಗಲ್ ಕ್ರೋಶ ಮಾಡಿದ್ದೀವಲ್ಲ, ಆ ಬಿಟ್ವೀನಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಮತ್ತು ಒಂದು ಚೈನ್ ದಾರ ಮೇಲೆ ಮಾಡ್ಕೊಳ್ಳಿ. ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡ್ಕೊಂಡು ಡಿಸೈನ್ನ ಫ್ರಂಟಿಗೆ ತೊಗೊಂಡು ಆ 2 ಚೈನ್ದು ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಈಗ ನೆಕ್ಸ್ಟು ಸಿಂಗಲ್ ಕ್ರೋಶ ಕಂಟಿನ್ಯೂ ಮಾಡಬೇಕು. ಮೇಲೆ 4 ಸಿಂಗಲ್ ಕ್ರೋಶ, ಕೆಳಗೆ 3 ಸಿಂಗಲ್ ಕ್ರೋಶ, ಇಲ್ಲ ಮೇಲೆ 4 ಕೆಳಗೆ 4 ಕೂಡ ಮಾಡ್ಬೋದು ನೀವು. ಆ ಥ್ರೆಡ್ ಲೈನ್ ಲೆಂತ್ ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ.
1 2 ನೆಕ್ಸ್ಟು 3 ಕೆಳಭಾಗದಲ್ಲಿ 3 ಹಾಕ್ಕೊಂಡಿದ್ದೀನಿ. ಇನ್ನೊಂದು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, 4 ಹಾಕ್ಕೋಬೋದು. ಇಲ್ಲ ನಾವು ಲಾಸ್ಟ್ ಪ್ರೀವಿಯಸ್ಸಲ್ಲಿ ಎಷ್ಟು ಹಾಕ್ಕೊಂಡಿದ್ದೀವೋ ಅಷ್ಟನ್ನೇ ಕಂಟಿನ್ಯೂ ಮಾಡ್ಬೋದು. ಈಗ ಮತ್ತೆ 2 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 1 2 ಚೈನ್ ಬ್ಲಾಕ್ ಸ್ಕಿಪ್ ಮಾಡಿ ನೆಕ್ಸ್ಟು 2 ಚೈನ್ ಬ್ಲಾಕಲ್ಲಿ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಈಸಿಯಾದ ಮೆಥಡು. ಇದಕ್ಕೇನೆಂದರೆ ಡಿಸೈನ್ ಪದೇ ಪದೇ ಟರ್ನು ಮಾಡ್ತಾ ಇರಬೇಕು, ಫ್ರಂಟಿಗೆ ಬ್ಯಾಕಿಗೆ. ಮತ್ತೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಡಬಲ್ ಸಿಂಗಲ್ ಕ್ರೋಶಾ ಇದೆಯಲ್ಲ, ಸಿಂಗಲ್ ಕ್ರೋಶಾಗಳು 7 ಮಾಡ್ಕೊಂಡಿದ್ದೀವಲ್ಲ, ಆ ಸೆಂಟ್ರಲ್ಲಿ ನಾವು ನೀಡಲ್ ಹಾಕಿ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಝೂಮ್ ಮಾಡಿ. ಸೆಂಟ್ರಲ್ಲಿ ನೀಡಲ್ ಹಾಕಿ ದಾರನ ತಗೊಬಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಈಗ 1 ಚೈನ್ ಮತ್ತು ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟಿಗೆ ತಿರುಗಿಸ್ಕೊಂಡು ಆ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 1 ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಇದು 1 ಸಿಂಗಲ್ ಕ್ರೋಶಾ ಅಂತಲೇ ಕನ್ಸಿಡರ್ ಮಾಡಬೇಕು. ಇದಲ್ದಲ್ಲೇ ನೆಕ್ಸ್ಟು ಎಂಡ್ವರೆಗೂ ಸಿಂಗಲ್ ಕ್ರೋಶಾ ಕಂಟಿನ್ಯೂ ಮಾಡಬೇಕು. ಈಗ ಡಿಸೈನು ಒಂದೊಂದು ಡಿಸೈನು ಒಂದೊಂದು ಆರ್ಚ್ ಥರ ಕನ್ಸಿಡರ್ ಮಾಡಬೇಕು. ಈಗ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡು 1 2 ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಕಂಬ ಮಾಡ್ಕೊಂಡಾದಮೇಲೆ ಮತ್ತೆ 2 ಚೈನ್ ಡಿಸೈನ್ನ ಬ್ಯಾಕಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಂಡು 7 ಡಬಲ್ ಕ್ರೋಶಾ ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀವಲ್ಲ, ಅದರ ಸೆಂಟ್ರಲ್ಲಿ ಮತ್ತೆ 1 ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಮತ್ತೆ 1 ಚೈನ್, 1 ಬೀಡ್, ಬೀಡ್ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1 ಚೈನ್ ಹಾಕ್ಕೊಂಡು ಡಿಸೈನ್ನ ಫ್ರಂಟಿಗೆ ತಗೊಂಡು ಆ 2 ಚೈನ್ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶಾ ಮಾಡಿಕೊಂಡು ನೆಕ್ಸ್ಟು ಎಂಡ್ವರೆಗೂ ಸಿಂಗಲ್ ಕ್ರೋಶಾ ಕಂಟಿನ್ಯೂ ಮಾಡಬೇಕು. ಎರಡು, 3, 4 ಮೇಲೆ 4 ಸಿಂಗಲ್ ಕ್ರೋಶಾ 2 ಚೈನ್ ಗ್ಯಾಪಲ್ಲಿ, ಕೆಳಗಿನ 2 ಚೈನ್ ಗ್ಯಾಪಲ್ಲಿ ಒಂದು 3 or 4 ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ ನೋಡಿ ಡಿಸೈನು. ಎಂಡ್ವರೆಗೂ ಹಾಕ್ಕೊಂಡ್ರೆ ಜಿಗ್ಜಾಗ್ ಶೇಪಲ್ಲಿ ಬರುತ್ತೆ. ನಾನು ಒಂದು ಎಷ್ಟು ಬೇಸ್ ಲೈನ್ ಹಾಕ್ಕೊಂಡಿದ್ದೀನೋ ಅಷ್ಟು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ ನೋಡಿ. ಎಂಡ್ವರೆಗೂ ಹಾಕ್ಕೊಂಡ್ರೆ ತುಂಬ ಸಿಂಪಲ್ ಲುಕ್ಕು, ಬಾರ್ಡರ್ ಡಿಸೈನು ವಿತೌಟ್ ಕುಚ್ಚು ಚೆನ್ನಾಗಿ ಕಾಣುತ್ತೆ. ಒಮ್ಮೆ ಟ್ರೈ ಮಾಡ್ಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.